ಸಾರಿಗೆ ಮುಷ್ಕರ ನಾಳೆವರೆಗೆ ಸ್ಥಗಿತಗೊಳಿಸುವುದಕ್ಕೆ ಏನು ಹೈಕೋರ್ಟ್ ಆದೇಶ ಕೊಟ್ಟಿದೆ. ಇದಕ್ಕೆ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಭಾಸ್ಕರ್ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೆ ನ್ಯಾಯಾಲಯದ ಆದೇಶ ಪ್ರತಿ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಭಾಸ್ಕರ್ ರಾವ್. ನಮಗೆ ನ್ಯಾಯಾಲಯದ ಮೇಲೆ ಅಪಾರವಾದ ಗೌರವ ಇದೆ, ಆದ್ರೆ ನಮಗೆ ನ್ಯಾಯಾಲಯದ ಆದೇಶ ಪ್ರತಿ ಇನ್ನೂ ಕೂಡ ಸಿಕ್ಕಿಲ್ಲ. ಆ ಬಳಿಕ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದಾಗಿ ಭಾಸ್ಕರ್ ರಾವ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಏನು 2020ನೇ ಇಸ್ವಿಲಿ ಆಗಬೇಕಾಗಿರೋದು 2023ನೇ ಇಸ್ವಿಲಿ ಆಯಿತು. 2023ನೇ ಇಸ್ವಿಲಿ ಆಗಿರೋದು ಕಾರಣದಿಂದ ಮುಖ್ಯಮಂತ್ರಿಗಳಿಗೆ ಅವರು 4 ವರ್ಷ ಆದ ನಂತರ ಮಾಡ್ತೀನಿ ಅಂತ ಅದು ನ್ಯಾಯ ಅಲ್ಲ. ಹಿಂದೇನು ಸ್ವಲ್ಪ 1, 2, 3 ತಿಂಗಳು ಲೇಟ್ ಆದ್ರೂ ಸಹ ಆವಾಗ ಅರಿಯರ್ಸ್ ಸಮೇತ ವಾಪಸ್ ಕೊಡ್ತಾಯಿದ್ರು. ಸೊ ಈಗ ನಾನು ಅರಿಯರ್ಸು ಕೊಡೋದಿಲ್ಲ, ಮುಂದಿನ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿದ್ರೆ ಇದು ಬೇಡಿಕೆ ಅನ್ನೋದಲ್ಲ, ಅದು ಸರ್ಕಾರದ ಧರ್ಮ. ಇದು ವರ್ಷ ಯಾವುದೇ ಪಕ್ಷ ಸರ್ಕಾರದಲ್ಲಿದ್ದರೂ ಸಹ ಎವ್ರಿ 4 ಇಯರ್ಸ್ ವೇಜ್ ರಿವಿಷನ್ ಆಗುತ್ತೆ. ವೇಜ್ ರಿವಿಷನಲ್ಲಿ 3-4 ತಿಂಗಳು 6 ತಿಂಗಳು 1 ವರ್ಷ ಡಿಲೇ ಆದರೆ ಇಯರ್ಸನ್ನು ಕೊಡ್ತಾರೆ. ಮತ್ತು ಇದೇ ಅವಧಿಯಲ್ಲಿ ಸರ್ಕಾರಿ ನೌಕರರಿಗೆ 58% ತನಕ ಅವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗಿದೆ. ನಾವೇನು ಕರೆದು ಮಾತಾಡಿಲ್ಲ ನಮ್ಗೆ ಎಷ್ಟು ಕೇಳಬೇಕು ಅಂತಲ್ಲ. ಸೊ ಅಂಥದ್ದಲ್ಲಿ ಇರುವಾಗ ಇದು ನಾವೇನು ಹೊಸ ಡಿಮಾಂಡ್ ತೊಗೊಂಡು ಏನು ಹೋಗ್ತಾ ಇಲ್ಲ. ದೀಸ್ ಆರ್ ಆಲ್ ಲೆಗಸಿ ಡಿಮಾಂಡ್ಸ್, ಲೆಗಸಿ ಸಿಸ್ಟಮ್. ಹಿಂದೆ ಏನು ಸಿಸ್ಟಮ್ ನಡ್ಕೊಂಡು ಹೋಗ್ತಾರೆ ಆ ಸಿಸ್ಟಮ್ ನೀವು ನಡೆಸ್ಕೊಂಡು ಮುಂದೆ ತೊಗೊಂಡೋಗಿ ಅಂತ ಅಷ್ಟೇ ಕೇಳ್ತಾರೆ. ಇವತ್ತು ಹೊಸದಾಗಿ ನಮಗೆ ಬೇರೆ ನಾವು ಏನೂ ಕೇಳ್ತಾ ಇಲ್ಲ. ಏನು 2020ನೇ ಇಸ್ವಿಲಿ ಆಗಬೇಕಾಗಿರೋದು 2023ನೇ ಇಸ್ವಿಲಿ ಆಯಿತು. 2023ನೇ ಇಸ್ವಿಲಿ ಆಗಿರೋದು ಕಾರಣದಿಂದ ಮುಖ್ಯಮಂತ್ರಿಗಳಿಗೆ ಅವರು 4 ವರ್ಷ ಆದ ನಂತರ ಮಾಡ್ತೀನಿ ಅಂತ ಅದು ನ್ಯಾಯ ಅಲ್ಲ. ಹಿಂದೇನು ಸ್ವಲ್ಪ 1, 2, 3 ತಿಂಗಳು ಲೇಟ್ ಆದ್ರೂ ಸಹ ಆವಾಗ ಅರಿಯರ್ಸ್ ಸಮೇತ ವಾಪಸ್ ಕೊಡ್ತಾಯಿದ್ರು. ಸೊ ಈಗ ನಾನು ಅರಿಯರ್ಸು ಕೊಡೋದಿಲ್ಲ, ಮುಂದಿನ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿದ್ರೆ ಇದು ಬೇಡಿಕೆ ಅನ್ನೋದಲ್ಲ, ಅದು